ಅದರಲ್ಲೂ ನಮ್ಮ ಮುಂದೆ ನಮ್ಮ ಯತೀಂದ್ರವರಿಗೆ ಬಹಳ ದೊಡ್ಡ ಭವಿಷ್ಯ ಇದೆ. ಸಿದ್ದರಾಮಯ್ಯ ಹೇಳ್ತಾ ಇದ್ರು ಏನಿದ್ದೀವಿ ಆದಲ್ಲಿ ಯಾರು ರಾಜಕೀಯ ಅಂದ್ರು ಬಿಡ ಯಾವ್ದಾದ್ರು ಬರ್ತಾರೆ ಹೆಂಗೋ ಆಗ್ತದೆ ಅಂತಿರ್ತಾರೆ. ಆದ್ರೆ ನಾವು ಯಾರಾದ್ರೂ ಒಬ್ಬ ನಾಯಕನ ಗುರುತಿಸ್ಕೊಂಡು ನಾವು ಅವರ ಹೆಸರಿನಲ್ಲಿ ನಾವು ಸಂಘಟನೆಯನ್ನ ಮಾಡ್ಕೊಳ್ತಕ್ಕಂಥ ಅಗತ್ಯ ಇದೆ. ನಾಯಕ ಇದ್ದರೆ ಯಾವುದೇ ಸಂಘಟನೆ ಇರೋದಿಲ್ಲ. ಇವತ್ತು ಹೈಂದ ಅಂತಕ್ಕಂಥದ್ದು ರಾಜ್ಯದಲ್ಲಿ ಏನಾದ್ರು ಬಂದಿದೆ ಅಂದ್ರೆ ಅದು ಸಿದ್ದರಾಮಯ್ಯವರು ಜಾಲಪ್ರಭು. ಹೈಂದ ಅಂತಕ್ಕಂಥ ಪದ ಬಂದಿದ್ದೆ ಅವರಿಂದಲೇ. ಜಾಲಪ್ರಭು ಪದವನ್ನು ಕಂಡುಂಟ ಇಲ್ಲೇ ಇರ್ಬೋದು. ಅವರು ಅಷ್ಟೇ ಯಾವುದನ್ನಾಗ್ಲಿ ಎಂಥದನ್ನಾಗ್ಲಿ ಅವರು ಹೈಂದ ಅಂತಂದ್ರೆ ಅವರು ಬಹಳ ಉತ್ತಮವಾದಂತಹ ಪ್ರೀತಿ ಅಭಿಮಾನವನ್ನ ತೋರಿಸ್ತಾ ಇದ್ದಂಥವ್ರು. ಹಾಗೆ ಅದಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬುವಂಥವ್ರು ಸಿದ್ದರಾಮಯ್ಯ. ಇವತ್ತು ಇಲ್ಲಾಂದ್ರೆ ನಾವು ಯಾರು ಕೂಡ ಒಂದು ಆಗ್ತಾನೆ ಇದ್ದೀವಿ. ಅಲ್ಲಿ ಇಲ್ಲಿ ಏನೇನೋ ತಿರುಗಾಡ್ಕೊಂಡು ಒಬ್ಬೊಬ್ಬರೊಂದು ಹೇಳ್ಕೊಂಡು ಜಾತಿ ಒಳಪಂಗಡದಲ್ಲಿ ಇನ್ನೊಂದು ಎಲ್ಲ ಬಂದ್ಬಿಡೋದು. ಈಗ ಅಹಿಂದ ಪ್ರಭಾವ ಏನಪ್ಪಾ ಅಂತ ಹೇಳಿದ್ರೆ ಅದು ಅನುಭವಿಸೋದು ನನ್ನ ಸೇರ್ತೀನಿ. ಈಗ ನನ್ನ ಕ್ಷೇತ್ರದಲ್ಲಿ ಈ ಅಹಿಂದ ಸಮುದಾಯದ ಅಭ್ಯರ್ಥಿಗಳು ಹೆಚ್ಚು ಜನ ರಾಜಕೀಯ ಅಧಿಕಾರದಲ್ಲಿ ಬರಬೇಕು. ಈಗ ನಮ್ಮ ವಾಸವರು ಹೆಚ್ಚಳ ಇದ್ದಾರೆ ಎಮ್ಎಲ್ಎಗಳು, ಅವರೇ ಜಾಸ್ತಿ. ಈಗ ನಮ್ಮ ಡಾಕ್ಟರ್ ಪರಮೇಶ್ ಸಾಹೇಬರು ಯಾಕಾದ್ರು ಜನರಲ್ ಕಾನ್ಫರೆನ್ಸಿಂಗ್ ನಿಲ್ಬಾರ್ದು ಇಲ್ಲಿ ಅಲ್ಲಿ ರಿಸರ್ವ್ ಕಾನ್ಫರೆನ್ಸ್ ಇನ್ನೊಬ್ಬರು ಸಹಾಯ ಆಗಲ್ಲ. ಈ ರೀತಿಯ ಮನಸ್ಥಿತಿ ನಮ್ಮಲ್ಲಿ ಬರ್ತದೆ. ಎಲ್ಲರೂ ನಾವೇ ಬಳಸ್ಕೊಂಡು ಅವರೆಲ್ಲ ಬೇರೆ. ಹಾಗೆ ಈಗ ರಂಗನಾಥ್ ಸಾಹೇಬರು ಚಿತ್ರದುರ್ಗಕ್ಕೆ ಲೋಕಸಭೆ ಗೆಲ್ಲುವರು ಅದು BL ಅವರು ಸೋಲಿಸಿದ್ರು. BL ಗೌಡ ಅಂತ ಅಂದ್ರೆ ಸರಿಸಮಾನವಾಗಿ ಆ ಒಂದು ಸಮಾಜದಲ್ಲಿ ಅವ್ರು ಸರಿಸಮಾನವಾದ ಮುಖಂಡನೇ ಇಲ್ಲ ಅಂತವ್ರನ್ನ ಸೋಲಿಸಿದ್ರು ಲೋಕಸಭೆಯಲ್ಲಿ KS ರಂಗನಾಥ್ ಸಾಹೇಬ್. ಹಾಗೆ ನಮ್ಮಲ್ಲಿ ಧೈರ್ಯದ ಕೊರತೆ ಮತ್ತೆ ಅಸರ್ಟಿವ್ನೆಸ್ ಅಂತೀವಲ್ಲ ಅದಕ್ಕೆ ಕೊರತೆ ನಮ್ಮಲ್ಲಿ ಬರ್ತದೆ. ಅದು ಹೋಗ್ಬೇಕು. ಇದು ರಾಜಕಾರಣದಲ್ಲಿ ಮತ್ತೆ ಬೇರೆ ಯಾವುದರಲ್ಲೇ ಆಗಲಿ ನಾವು ಹೆಚ್ಚು ಅಗ್ರೆಸಿವ್ ಆಗಿದ್ದಾಗ ಮಾತ್ರ ಸರ್. ಇದು ಬಹಳ ಸ್ಪರ್ಧಾತ್ಮಕವಾದಂತಹ ಜಗತ್ತು. ಯಾರು ಹಿಂದೆ ಹೋಗ್ತಾರೆ ಹಿಂದಕ್ಕೆ ಹೊರಟಾಗ್ತಾನೆ, ಯಾರು ಮುಂದಕ್ಕೆ ಹೋಗ್ತಾರೆ ಇವರು ಹಾಗೆ ಹೀಗೆ ಇದು ಮಾಡಿಕೊಂಡು ಅವರು ಕೂಡ ಮುಂದುವರಿತು. ನಮ್ಮ ಅದರಲ್ಲೂ ನಮ್ಮ ಮುಂದೆ ನಮ್ಮ ಯತೀಂದ್ರವರಿಗೆ ಬಹಳ ದೊಡ್ಡ ಭವಿಷ್ಯ ಇದೆ. ಸಿದ್ದರಾಮಯ್ಯ ಹೇಳ್ತಾ ಇದ್ರು ಏನಿದ್ದೀವಿ ಆದಲ್ಲಿ ಯಾರು ರಾಜಕೀಯ ಅಂದ್ರು ಬಿಡ ಯಾವ್ದಾದ್ರು ಬರ್ತಾರೆ ಹೆಂಗೋ ಆಗ್ತದೆ ಅಂತಿರ್ತಾರೆ. ಆದ್ರೆ ನಾವು ಯಾರಾದ್ರೂ ಒಬ್ಬ ನಾಯಕನ ಗುರುತಿಸ್ಕೊಂಡು ನಾವು ಅವರ ಹೆಸರಿನಲ್ಲಿ ನಾವು ಸಂಘಟನೆಯನ್ನ ಮಾಡ್ಕೊಳ್ತಕ್ಕಂಥ ಅಗತ್ಯ ಇದೆ. ನಾಯಕ ಇದ್ದರೆ ಯಾವುದೇ ಸಂಘಟನೆ ಇರೋದಿಲ್ಲ. ಇವತ್ತು ಹೈಂದ ಅಂತಕ್ಕಂಥದ್ದು ರಾಜ್ಯದಲ್ಲಿ ಏನಾದ್ರು ಬಂದಿದೆ ಅಂದ್ರೆ ಅದು ಸಿದ್ದರಾಮಯ್ಯವರು ಜಾಲಪ್ರಭು. ಹೈಂದ ಅಂತಕ್ಕಂಥ ಪದ ಬಂದಿದ್ದೆ ಅವರಿಂದಲೇ. ಜಾಲಪ್ರಭು ಪದವನ್ನು ಕಂಡುಂಟ ಇಲ್ಲೇ ಇರ್ಬೋದು. ಅವರು ಅಷ್ಟೇ ಯಾವುದನ್ನಾಗ್ಲಿ ಎಂಥದನ್ನಾಗ್ಲಿ ಅವರು ಅಹಿಂದ ಅಂತಂದ್ರೆ ಅವರು ಬಹಳ ಉತ್ತಮವಾದಂತಹ ಪ್ರೀತಿ ಅಭಿಮಾನವನ್ನ ತೋರಿಸ್ತಾ ಇದ್ದಂಥವ್ರು. ಹಾಗೆ ಅದಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬುವಂಥವ್ರು ಸಿದ್ದರಾಮಯ್ಯ. ಇವತ್ತು ಇಲ್ಲಾಂದ್ರೆ ನಾವು ಯಾರು ಕೂಡ ಒಂದು ಆಗ್ತಾನೆ ಇದ್ದೀವಿ. ಅಲ್ಲಿ ಇಲ್ಲಿ ಏನೇನೋ ತಿರುಗಾಡ್ಕೊಂಡು ಒಬ್ಬೊಬ್ಬರೊಂದು ಹೇಳ್ಕೊಂಡು ಜಾತಿ ಒಳಪಂಗಡದಲ್ಲಿ ಇನ್ನೊಂದು ಎಲ್ಲ ಬಂದ್ಬಿಡೋದು. ಈಗ ಅಹಿಂದ ಪ್ರಭಾವ ಏನಪ್ಪಾ ಅಂತ ಹೇಳಿದ್ರೆ ಅದು ಅನುಭವಿಸೋದು ನನ್ನ ಸೇರ್ತೀನಿ. ಈಗ ನನ್ನ ಕ್ಷೇತ್ರದಲ್ಲಿ ಈ